ಸಿಂಹರಾಶಿ ನಿಮ್ಮ ಎಲ್ಲ ಕೆಲಸಗಳಿಗೆ, ನಿಮ್ಮ ವೃತ್ತಿಗೆ, ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯಾಕ್ಷೇತ್ರದಲ್ಲಿ ತಂದೆಯವರ ಪರಿಪೂರ್ಣವಾದಂತಹ ಸಹಾಯ ಸಹಕಾರ ಇದ್ದೇ ಇರುತ್ತೆ. ಹಾಗಾಗಿ ನೀವು 100ಕ್ಕೆ 50 ಭಾಗದಷ್ಟು 75 ಭಾಗದಷ್ಟು ನಿಮ್ಮ ಕಾರ್ಯದಲ್ಲಿ ಜಯಪ್ರದರಾಗಿದ್ದೀರಿ ಅಂತ ಹೇಳಿ ನಿರ್ಧಾರವನ್ನು ಮಾಡಬಹುದು. ತಂದೆಯವರ ಪರಿಪೂರ್ಣವಾದಂತಹ ಬೆಂಬಲ ಇದಕ್ಕೆ ಕಾರಣೀಭೂತವಾಗುತ್ತೆ. ವಸ್ತು ಖರೀದಿ ಅಥವಾ ವ್ಯಾಪಾರ ಇದರಲ್ಲಿ ನಿಮಗೆ ಲಾಭ ಇರತಕ್ಕಂಥದ್ದು. ಯಾವುದೇ ಖರೀದಿಯನ್ನು ಮಾಡಿ ನಿಮಗೆ ಲಾಭವಾಗುತ್ತೆ. ವ್ಯವಹಾರದಲ್ಲಿ ಔನ್ನತ್ಯವನ್ನು, ಅಭ್ಯುದಯವನ್ನು ಕಾಣೋದಕ್ಕೆ ಅವಕಾಶಗಳಿರತಕ್ಕಂಥದ್ದು. ನೌಕರಿಯ ಬಗ್ಗೆ ಸ್ನೇಹಿತರಿಂದಲೇ ತೊಂದರೆ ಇರತಕ್ಕಂಥದ್ದು. ನೀವು ಯಾವ ಉದ್ಯೋಗವನ್ನು ಮಾಡ್ತೀರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸ್ನೇಹಿತರೇ ನಿಮಗೆ ತೊಂದರೆಯನ್ನು ಮಾಡ್ತಾರೆ. ಯಾಕೆ ಅಂತಂದರೆ ನಿಮ್ಮೆಲ್ಲ ದೌರ್ಬಲ್ಯಗಳನ್ನು ತಿಳ್ಕೊಂಡಿರ್ತಾರೆ. ಯಾವ ವಿಚಾರವಾಗಿ ನಿಮಗೆ ತೊಂದರೆಯನ್ನು ಮಾಡಬಹುದು ಅಂತಕ್ಕಂಥದ್ದು ಅವರಿಗೆ ಚೆನ್ನಾಗಿ ಕರಗತವಾಗಿರುತ್ತೆ. ನಿಮ್ಮ ಜೊತೆಯಲ್ಲಿದ್ದು ತಿಳಿದು ಹಾಗಾಗಿ ಅವರು ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಕುಟುಂಬದ ನಿರ್ವಹಣೆಗೆ ಹಣದ ದೃಷ್ಟಿಯಿಂದ ಸ್ವಲ್ಪ ಕಷ್ಟವಾಗಬಹುದು. ನಿಮ್ಮ ಜವಾಬ್ದಾರಿಗೆ ಬೇಕಾದಷ್ಟು ಹಣ ಸಿಕ್ಕದಲೇ ಹಣದ ಕೊರತೆ ನಿಮಗೆ ಅಡ್ಡಿಯಾಗ್ತಕ್ಕಂಥದ್ದಿದೆ. ಶುಭ ಕಾರ್ಯಕ್ಕೆ ಹೋಗೋದಕ್ಕೆ ಮನಸ್ಸಿರೋದಿಲ್ಲ. ಏನೋ ಬೇರೆ ಕಡೆ ಯಾವುದೋ ಆಹ್ವಾನ ಇರುತ್ತೆ, ಯಾವುದೋ ಸಮಾರಂಭಕ್ಕೆ ಭಾಗವಹಿಸಬೇಕಾಗಿರುತ್ತೆ, ಆದರೆ ಮನಸ್ಸು ಮಾತ್ರ ಇರುವುದಿಲ್ಲ. ಅನಿವಾರ್ಯ ಇದ್ದರೆ ಮಾತ್ರ ಹೋಗುವಂತಹ ಪ್ರಯತ್ನ ನಡೆಯುತ್ತೆ. ಆದರೂ ಕೂಡ ಮನಸ್ಸಿಲ್ಲದ ಮನಸ್ಸಿನಿಂದ ಹೋಗಬೇಕಾದಂಥದ್ದು, ಒಂದು ವೇಳೆ ಅಲ್ಲಿಗೆ ಹೋಗದೇ ಇರುವಂಥದ್ದು ಕ್ಷೇಮ ಎಂಬುದಾಗಿ ಹೇಳಬೇಕಾಗತ್ತೆ. ಸಾಯಂಕಾಲದ ವೇಳೆಗೆ ಅಶುಭ ವಾರ್ತೆ, ಮನೆಯಲ್ಲಿ ಏನೋ ಒಂದು ರೀತಿಯ ಆತಂಕ, ಮನಸ್ಸಿಗೆ ಸಮಾಧಾನ ಇಲ್ಲ, ಯಾವುದೋ ಕೆಟ್ಟ ಸುದ್ದಿ ಮನೆಗೆ ಬರತಕ್ಕಂಥದ್ದು, ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದಾಗತ್ತೆ. ಗುರು ದತ್ತಾತ್ರೇಯರನ್ನು ಮನಸಾರೆ ಪ್ರಾರ್ಥನೆ ಮಾಡಿ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗ ಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬುದಾಗಿ ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ. ಕನ್ಯಾರಾಶಿ ಉದ್ಯಮಿಗಳಿಗೆ ಹಣದ ಕೊರತೆಯಿಂದ ತಮ್ಮ ವ್ಯವಹಾರ ಎಲ್ಲ ಏರುಪೇರಾಗತಕ್ಕಂಥದ್ದಾಗತ್ತೆ. ಆಮೇಲೆ ದುಡ್ಡಿನ ಕಾಸಿನ ವಿಚಾರದಲ್ಲೂ ಕೂಡ ಏರುಪೇರಾಗತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುವಂಥದ್ದಾಗತ್ತೆ. ನಿಗೂಢವಾದಂತಹ ವಿಚಾರಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಯಾವ ವಿಷಯ ಬೇಡವೇ ಬೇಡ ಅಂತ ಹೇಳಿ ಎಲ್ಲರೂ ದೂರೀಕರಿಸ್ತಾರೋ ಅಂತಹ ನಿಗೂಢ ವಿಷಯಗಳು ನಿಮ್ಮ ಹತ್ರಕ್ಕೆ ಬರುತ್ತೆ. ನಿಮಗೆ ಅದರ ಬಗ್ಗೆ ಏನೋ ಒಂದು ರೀತಿಯ ಕುತೂಹಲ, ಆಸಕ್ತಿ, ಅದರಿಂದ ಆ ವಿಚಾರದ ಬಗ್ಗೆ ಒಂದಷ್ಟು ತಲೆಯನ್ನು ಕೆಡಿಸ್ಕೊಳ್ತಕ್ಕಂಥದ್ದಾಗತ್ತೆ. ಆಯಾಸದಿಂದ ಕಿರಿಕಿರಿಯಾಗುತ್ತೆ. ದೈಹಿಕವಾಗಿ ಮಾನಸಿಕವಾಗಿ ಸಮಾಧಾನ ಇರೋದಿಲ್ಲ, ಅದಕ್ಕೆ ಪುರುಸೊತ್ತೂ ಇರುವುದಿಲ್ಲ. ಆದ್ದರಿಂದ ನಿಮಗೆ ಮನಸ್ಸಿನ ಮೇಲೆ ತುಂಬ ಪರಿಣಾಮದ ಕಾರಣ ಕಿರಿಕಿರಿ ಆಗ್ತಕ್ಕಂಥದ್ದಾಗತ್ತೆ. ಮನೆಯಲ್ಲಿ ಯಾವುದೇ ರೀತಿಯ ಕಹಿ ವಿಚಾರಗಳನ್ನು ಮಾತಾಡಬೇಡಿ, ಅಪ್ರಿಯವಾದಂತಹ ವಿಚಾರಗಳನ್ನು ಮಾತಾಡಬೇಡಿ. ಯಾರ ಮನಸ್ಸಿಗೂ ಕೂಡ ಪ್ರಭಾವವನ್ನು ಬೀರತಕ್ಕಂತಹ, ದುಷ್ಪರಿಣಾಮವನ್ನು ಬೀರತಕ್ಕಂತಹ ಮಾತುಗಳನ್ನು ಮನೆಯಲ್ಲಿ ಆಡಬೇಡಿ ಅಂತಕ್ಕಂಥದ್ದು. ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಉಂಟಾಗತ್ತೆ. ಅದನ್ನು ಜಾಗ್ರತೆಯಿಂದ ಧೋರಣೆ ಮಾಡದಲೇ, ತಾತ್ಸಾರ ಮಾಡದಲೇ ಸರಿಯಾಗಿ ಗಮನಿಸ್ಕೊಳ್ಬೇಕಾಗತ್ತೆ. ದಾಂಪತ್ಯದಲ್ಲಿ ವಿರಸ, ಬಿರುಕು ಅಂತಕ್ಕಂಥದ್ದು ತುಂಬ ಉಲ್ಬಣವಾಗುತ್ತೆ. ಹೊಂದಾಣಿಕೆಯ ಅಗತ್ಯತೆ ತುಂಬ ಇರುತ್ತೆ. ಯಾವಾಗ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದಿಲ್ಲ ಆವಾಗ ತಾರಕಕ್ಕೆ ಇರತಕ್ಕಂಥದ್ದು. ಐಕ್ಯಮತ್ಯ ಮಂತ್ರವನ್ನು ಪಠನೆ ಮಾಡಿ, ಶ್ರವಣ ಮಾಡಿ, ಸಂಸಾರಿಕವಾಗಿರತಕ್ಕಂತಹ ಎಲ್ಲ ದೋಷಗಳು, ಗೊಂದಲಗಳು ನಿವೃತ್ತಿಯಾಗಿ ಅನ್ಯೋನ್ಯತೆ ಅಂತಕ್ಕಂತಹದ್ದು ಕುಟುಂಬದಲ್ಲಿ ಇರಲಿ. ಅಂತಹ ಶುಭ್ರ ವಾತಾವರಣ ನೀವು ನೋಡುವ ಹಾಗಾಗಲಿ. ಶುಭವಾಗಿ. ತುಲಾರಾಶಿ ಬಂಧುಗಳ ಜೊತೆ ಇದ್ದಂತಹ ಭಿನ್ನಾಭಿಪ್ರಾಯ, ವಿರಸ ಇವೆಲ್ಲವೂ ಕೂಡ ಈ ದಿವಸ ದೂರವಾಗುತ್ತೆ. ಬಂಧುಗಳೆಲ್ಲ ಬಹಳ ಪ್ರೀತಿ ವಿಶ್ವಾಸದಿಂದ, ಅನ್ಯೋನ್ಯತೆಯಿಂದ ನಿಮ್ಮ ಜೊತೆಯಲ್ಲಿ ವರ್ತಿಸುವಂತಹ ಸಂದರ್ಭಗಳು, ವಾತಾವರಣ ಏರ್ಪಾಟಾಗುವಂಥದ್ದಾಗುತ್ತೆ. ವಿಜ್ಞಾನ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗೊಂದಲಗಳು ನಿಮ್ಮನ್ನು ಕಾಡುವಂಥದ್ದು. ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂತಹ ಭಾವನೆಗೆ ಅಲ್ಲಿ ಹಲವಾರು ಚರ್ಚೆಗೆ ಅವಕಾಶವಾಗತಕ್ಕಂತಹದ್ದಾಗತ್ತೆ. ಮುದ್ರಕರಿಗೆ ಶುಭ ದಿನ. ಯಾರು ಮುದ್ರಣ ಕಾರ್ಯವನ್ನು ನಡೆಸ್ತಾ ಇರ್ತೀರಿ ಅವರಿಗೆ ಶುಭವಾಗ್ತಕ್ಕಂಥದ್ದು, ಅಂದರೆ ಅರ್ಥಾತ್ ಲಾಭವನ್ನು ಗಳಿಸಲಿಕ್ಕೆ ಹಲವಾರು ಮಾರ್ಗಗಳು ಸಿಕ್ಕುವಂಥದ್ದು, ಅಥವಾ ಬೇರೆ ಬೇರೆ ಕೆಲಸಗಳು ಹೆಚ್ಚಾಗಿ ನಿಮಗೆ ಬರ್ತಕ್ಕಂಥದ್ದು
ಆಗತ್ತೆ. ಸಾಕು ಪ್ರಾಣಿಯ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ತೊಂದರೆ ಇದೆ. ಯಾವುದೋ ನಾಯಿಯೋ ಬೆಕ್ಕೋ ಅಥವಾ ಇನ್ಯಾವುದೋ ದನಮೋ ಏನೋ ಸ್ವಲ್ಪ ತೊಂದರೆಯನ್ನು ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ಆ ಸಾಕು ಪ್ರಾಣಿಗಳ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಅರಿಯದ ವಿಚಾರದಲ್ಲಿ ನೀವು ಸಿಗಾಹಾಕ್ಕೊಳ್ತೀರಿ. ಯಾವ ವಿಷಯ ನಿಮಗೆ ಗೊತ್ತಿರೋದಿಲ್ವೋ, ಯಾವ ವಿಷಯದಲ್ಲಿ ನಿಮಗೆ ಒಂದಷ್ಟು ಮಾಹಿತಿಯ ಕೊರತೆ ಇರುತ್ತೋ ಆ ವಿಷಯದಲ್ಲಿ ಸಿಗಾಹಾಕ್ಕೊಳ್ತೀರಿ. ಅದರಿಂದ ಕಷ್ಟಪಡಬೇಕಾಗತ್ತೆ. ಅದರಿಂದ ಮಾಹಿತಿಯನ್ನು ಸರಿಯಾಗಿ ತಿಳಿದು ವಿಚಾರವನ್ನು ಮಾಡಬೇಕಾದಂಥದ್ದು. ಮನೆಯಲ್ಲಿ ಮಂಗಳ ಕಾರ್ಯದ ವಿಚಾರವನ್ನು ಪ್ರಸ್ತಾಪ ಮಾಡ್ತೀರಿ. ಅದು ಮದುವೆ ಅಥವಾ ಇನ್ಯಾವುದೋ ಶುಭ ಕೆಲಸಗಳು ಇರಬಹುದು. ಅದು ಒಂದಷ್ಟು ಸಮಾಧಾನವನ್ನು ತಂದು ಕೊಡ್ತಕ್ಕಂಥದ್ದಾಗತ್ತೆ. ವಿಶೇಷವಾಗಿ ಕುಲದೇವತಾ ಆರಾಧನೆಯನ್ನು ಮಾಡಿ, ಕುಲದೇವರಿಗೆ ಮತ್ತೆ ಮತ್ತೆ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಬೇರೆಯವರನ್ನು ಮೆಚ್ಚಿಸೋದಕ್ಕೋಸ್ಕರ ಯಾವ ಕೆಲಸವೂ ಕೂಡ ಬೇಡ. ನಿಮ್ಮ ಮನಸ್ಸಿಗೆ ಯಾವುದು ಸಮಾಧಾನವಾಗುತ್ತೋ, ಯಾವುದು ತೃಪ್ತಿ ಕೊಡುತ್ತೋ ಅಂತಹ ಕೆಲಸವನ್ನು ಮಾಡಿ. ಅದು ಒಳ್ಳೆಯದಾಗಿರಲಿ, ಅದು ನಿಮಗೆ ತೃಪ್ತಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ವ್ಯಕ್ತಿತ್ವ ಮತ್ತು ಸ್ವಭಾವ ಇದರಲ್ಲಿ ಸ್ವಲ್ಪ ಬದಲಾವಣೆಗಳಾಗತ್ತೆ. ನೀವು ಮೂಲತಃ ಹಾಗಿರುವುದಿಲ್ಲ, ಆದರೆ ಆ ವ್ಯಕ್ತಿತ್ವ ಅಂತಕ್ಕಂಥದ್ದು ಗ್ರಹಗತಿಯ ಪ್ರಭಾವದಿಂದ ನಿಮ್ಮಲ್ಲೂ ಕೂಡ ಪ್ರಭಾವವನ್ನು ಪರಿಣಾಮವನ್ನು ಬೀರತಕ್ಕಂಥದ್ದಾಗತ್ತೆ. ಸಣ್ಣ ಪುಟ್ಟ ಬದಲಾವಣೆಗೆ ಅಲ್ಲಿ ಅವಕಾಶಗಳು ಇರತಕ್ಕಂಥದ್ದು. ಎಲ್ಲ ಕೆಲಸಗಳು ಕೂಡ ಸುಲಭವಾಗಿ ನಡೆದು ಹೋಗತಕ್ಕಂತಹ ಒಂದು ವಾತಾವರಣ ಸಂದರ್ಭ ಈ ದಿವಸ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ಆ ಎಲ್ಲ ಕೆಲಸಗಳು ಒಳ್ಳೆಯ ಕೆಲಸಗಳಾಗಿರಲಿ, ಸದ್ವಿನಿಯೋಗವಾಗಲಿ, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಿ, ಮುಂದಿನ ಪೀಳಿಗೆಗೆ ಉತ್ತಮವಾದಂತಹ ಮಾರ್ಗದರ್ಶಕರಾಗಿ ಅಂತಕ್ಕಂಥದ್ದು. ಆರೋಗ್ಯದಲ್ಲಿ ತುಂಬ ಏರುಪೇರು ಕಾಣತಕ್ಕಂಥದ್ದು, ನಿಮ್ಮ ಕಲ್ಪನೆಗೂ ಮೀರಿದಂತಹ ಆರೋಗ್ಯ ವ್ಯತ್ಯಯ ನಿಮಗೆ ತೊಂದರೆ ಆಗ್ತಕ್ಕಂಥದ್ದಾಗತ್ತೆ. ಮನೆಯಲ್ಲಿ ಏನೋ ಒಂದು ಗಾಜಿನ ಪದಾರ್ಥ ಒಡೆದು ಹೋಗ್ಬೋದು, ಅದು ಅಪಶಕನದ ಸುದ್ದಿ ಅಥವಾ ಅಪಶಕನಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಒಳ್ಳೆಯದಾಗೋದಿಲ್ಲ, ಅಶುಭವಾಗುತ್ತೆ ಅಂತಕ್ಕಂತಹ ಭಾವನೆ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಸಾಯಂಕಾಲದಲ್ಲಿ ಅಥವಾ ಸಾಯಂಕಾಲದ ಹೊತ್ತಿಗೆ ವ್ಯಾವಹಾರಿಕವಾದ ವಿಚಾರಕ್ಕೆ ಅಥವಾ ಹಣದ ವಿಚಾರಕ್ಕೆ ಜಗಳವಾಗುತ್ತೆ. ಅಂತಹ ಜಗಳಗಳು ಬೇಡ. ಏನೇ ವ್ಯವಹಾರದಲ್ಲಿ ಹೆಚ್ಚು ಕಡಿಮೆ ಇದ್ದರೂ ಕೂಡ, ಗೊಂದಲಗಳಿದ್ದರೂ ಕೂಡ, ಸವಾಲುಗಳಿದ್ದರೂ ಕೂಡ, ಸಮಸ್ಯೆಗಳಿದ್ದರೂ ಕೂಡ ಅವೆಲ್ಲವನ್ನು ಮುಕ್ತವಾಗಿ ಬಗೆಹರಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಜಗಳಕ್ಕೆ ಅವಕಾಶ ಬೇಡ ಅಂತಕ್ಕಂಥದ್ದು. ರುದ್ರ ಮಂತ್ರವನ್ನು ಪಠನ ಮಾಡಿ ಅಥವಾ ಶ್ರವಣ ಮಾಡಿ ಈಶ್ವರನನ್ನು, ರುದ್ರನನ್ನು ಕುರಿತು ರುದ್ರಂ ಪಶುಪತಿಂ ಸ್ಥಾಣುಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬುದಾಗಿ 11 ಬಾರಿ ಪಠನೆ ಮಾಡಿ ಶುಭವಾಗಿ.